ಸಂಪೂರ್ಣ ವಿಶ್ವಾಸ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಎಲ್ಲರೂ ಮತದಾನವನ್ನು ಮಾಡ್ತಾರೆ, ಬೆಂಬಲವನ್ನು ಕೊಡ್ತಾರೆ. ಕಾಂಗ್ರೆಸ್ಸಿನ ಆಡಳಿತವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ ಅನ್ನೋಂಥದ್ದು ಇವತ್ತು ಜನರ ಅಭಿಪ್ರಾಯದ ನೋಡಿದಾಗ ಕಾಂಗ್ರೆಸ್ಸಿನ ವಿರುದ್ಧವಾಗಿರೋದು ಭಾಳ ಸ್ಪಷ್ಟವಾಗಿ ಎಲ್ಲೆಲ್ಲೂ ಎದ್ದು ಕಾಣುವಂಥದ್ದಾಗುತ್ತೆ. ಮತ್ತೊಂದು ರಾಜ್ಯದಲ್ಲಿ ಈಗ ಗ್ಯಾಸ್ ಸಮಸ್ಯೆ ಸಾಕಷ್ಟು ಎದುರಾಗಿದೆ. ಅದಕ್ಕೆ ಬಿಜೆಪಿ ಕಾರಣ, ಕೇಂದ್ರ ಸರ್ಕಾರದ ವೈಫಲ್ಯ ಕಾರಣ ಅಂತ ಹೇಳಿ ಈಗ ಆರೋಪ ಮಾಡ್ತಾರೆ. ಈಗಾಗಲೇ ನೋಡಿ, ಗ್ಯಾಸ್ ವಿಚಾರದಲ್ಲಿ ಯಾವ ಬೇರೆ ಬೇರೆ ದೇಶದಲ್ಲಿ ಗ್ಯಾಸಿಗೆ, ಪೆಟ್ರೋಲಿಗೆ, ಡೀಸೆಲಿಗೆ ಪರದಾಡಬೇಕು. ನಮ್ಮ ಭಾರತದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಇವತ್ತು ಕೊರತೆ ಇದ್ರೂ, ಸಮಸ್ಯೆ ಇದ್ರೂ ಇವನ್ನೆಲ್ಲ ಈಡೇರಿಸುವಂಥ ಕೆಲಸಗಳನ್ನು ಭಾಳ ಉತ್ತಮವಾಗಿ ಮಾಡ್ತಿದ್ದೀವಿ. ಆದರೆ ಇಲ್ಲಿ ಕಾಂಗ್ರೆಸ್ನವರು ಎಲ್ಲದರಲ್ಲೂ ರಾಜಕೀಯ, ಎಲ್ಲ ಸಣ್ಣತನ. ಅಂದರೆ ಅಧಿಕಾರ ಜನ ಕೊಟ್ಟವ್ರೆ, ಅಧಿಕಾರ ಕೊಟ್ಟಿರೋದು ಜನಪರವಾಗಿ ಆಡಳಿತ ಮಾಡಿ ಅಂತ. ಅವರು ರಾಜಕೀಯ ಪಕ್ಷವಾಗಿಲ್ಲ, ಇವತ್ತು ಒಂದು ಸರ್ಕಾರವಾಗಿದ್ದಾರೆ. ಕಾಂಗ್ರೆಸ್ನವರು ಸರ್ಕಾರವಾಗಿ ಇವತ್ತು ಜನರ ಹಿತವನ್ನು ಕಾಪಾಡೋದ್ರಲ್ಲಿ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ಗ್ಯಾಸಿನ ಲಭ್ಯತೆ ಹೆಚ್ಚು ಕಡಿಮೆ ಎಲ್ಲರಿಗೂ ಗ್ಯಾಸನ್ನು ಸಿಗೋ ಮನೆಗೆ ಡೊಮೆಸ್ಟಿಕ್ ಗ್ಯಾಸನ್ನು ಸಿಗೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡೋಂಥದ್ದಾಗಿದೆ. ಕಮರ್ಷಿಯಲ್ ಗ್ಯಾಸ್ನಲ್ಲಿ ಮಾತ್ರ 70% ಒದಗಿಸೋಂಥದ್ದಾಗಿದೆ. ಇನ್ನೊಂದಿಷ್ಟು ಒಂದು 30% ಕೊರತೆ ಇರುವಂಥದ್ದಿದೆ. ಆದರೆ ಬೇರೆ ಬೇರೆ ಕ್ರಮವನ್ನು ವಹಿಸಿ ಜನರಿಗೆ ನೆರವಿಗೆ ಬನ್ನಿ, ನಿರ್ವಹಣೆಯನ್ನು ಮಾಡಿ ಅಂತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಳಿದ್ರೆ ಇವ್ರು ನಿರ್ವಹಣೆಯನ್ನು ಮಾಡೋದು ಬದಲು ಅದರಲ್ಲೂ ಚೇಷ್ಟೆ ಮಾಡೋಂಥ ಕೆಲಸಗಳನ್ನು ಇವತ್ತು ಅಂಕಿಅಂಶದಿಂದ ಮಾತಾಡಲಿ. ಅಂಕಿಅಂಶ ಕೇಂದ್ರ ಸರ್ಕಾರದಿಂದ ಇಷ್ಟು ಗ್ಯಾಸ್ ಬಂದಿದೆ, ಇಷ್ಟು ಗ್ಯಾಸ್ ಬಂದಿಲ್ಲ, ಹೀಗಾಗಿದೆ ಅನ್ನೋದನ್ನ ಇಲ್ಲಿ ಬಿಟ್ಟು ನಿರ್ವಹಣೆಯನ್ನು ಮಾಡೋದು ಬಿಟ್ಟು ಇವತ್ತು ಬೇಜವಾಬ್ದಾರಿಯಾದಂಥ ರಾಷ್ಟ್ರ ಮತ್ತು ರಾಜ್ಯ ಜನರು ಸಂಕಷ್ಟದಲ್ಲಿದ್ದಾಗ ಜವಾಬ್ದಾರಿಯಿಂದ ಆಡಳಿತವನ್ನು ಮಾಡೋದು ಬಿಟ್ಟು ಇವತ್ತು ಕೇವಲ ರಾಜಕೀಯವನ್ನು ಮಾಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಅಂತ ಕರೆಯೋದು ಇವತ್ತು ರಾಜಕೀಯ ಪಕ್ಷ ಅಲ್ಲ, ಒಂದು ಸರ್ಕಾರವಾಗಿ ಅವ್ರ ನಡವಳಿಕೆ ಸರಿ ಇಲ್ಲ ಅಂತ ಇವತ್ತು ಹೇಳ್ತೀನಿ. ಇವತ್ತು ಜನಪರವಾಗಿ ಈ ದಂಧೆಯನ್ನು ಮಾಡಲಿಕ್ಕೆ, ಬ್ಲ್ಯಾಕ್ ಮಾರ್ಕೆಟಿಂಗ್ ಏನಾದ್ರು ಮಾಡಲಿಕ್ಕೆ ಕೊಟ್ಟಿರೋರು, ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಕೊಟ್ಟಿರೋವಂಥವ್ರನ್ನೆಲ್ಲ ತಡೆಗಟ್ಟಿ ಅವ್ರ ಮೇಲೆ ಕ್ರಮವನ್ನು ವಹಿಸಿ ಜನರಿಗೆಲ್ಲ ಗ್ಯಾಸನ್ನು ಲಭ್ಯವನ್ನು ಮಾಡುವಂಥ ರೀತಿಯಲ್ಲಿ ಕ್ರಮವನ್ನು ವಹಿಸಲಿ. ಗೃಹ ಸಚಿವರು, ಆಹಾರ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಈ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಲಿ ಅಂತ ನಾನು ಅವ್ರನ್ನ ಒತ್ತಾಯವನ್ನು ಮಾಡ್ತೀನಿ. ಸರ್, ವೇದಿಕೆ ಮೇಲೆ ಹೇಳಿದ್ರಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ, ಇನ್ನು ಎಷ್ಟು ಆಗಬೇಕು? ಎಷ್ಟು ಅಂದರೆ ಇನ್ನೂ ಭಾಳಷ್ಟು ಆಗಬೇಕು ಅಭಿವೃದ್ಧಿನ ಅಂತ ನೋಡಿ. ಇವತ್ತು ಜನರು ಕಾಳಜಿ ಇಟ್ಕೊಂಡು ಇವತ್ತೇನು ರಾಜಕೀಯ ಪ್ರೇರಿತವಾಗಿ ನನ್ನ ಹೇಳಿಕೆ ಅಲ್ಲ, ಅದು ಮಂಡ್ಯ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿಯನ್ನು ಕಂಡಿತೋ ಆ ವೇಗದಲ್ಲಿ ಇನ್ನೂ ಮುಂದೆ ಸಾಗಬೇಕು. ಇನ್ನೂ ಜನರಿಗೆ, ಮಂಡ್ಯ ಜಿಲ್ಲೆಯವರಿಗೆ ಇನ್ನೂ ಅಭಿವೃದ್ಧಿ ಸಿಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಪೇಕ್ಷೆ, ಜನರ ಅಪೇಕ್ಷೆ. ಆ ಜನರ ಅಪೇಕ್ಷೆಯ ಪರವಾಗಿ ಇನ್ನು ಸಮೃದ್ಧಿಯನ್ನು ಒಂದು ಕಾಲದಲ್ಲಿ ಕಂಡಿದ್ರು. ಆದರೆ ಇವತ್ತಿನ ಕಾಲಕ್ಕೆ ಆ ಸಮೃದ್ಧಿನ ನಾನಿಲ್ಲಿ ಹೆಚ್ಚಾಗಿ ಕಾಣ್ತಿಲ್ಲ. ಇನ್ನು ಚೆನ್ನಾಗಿ ಆಗಲಿ ಅನ್ನೋಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಹಾಗಾಗಿ ನಾವು ಇವತ್ತಿದು ಪಕ್ಷಾತೀತವಾಗಿ, ಇದೇನೋ ಒಂದು ಪಕ್ಷವಾಗಿ ಯಾರನ್ನೋ ಒಂದು ತೆಗೊಳ್ಬೇಕು ಅನ್ನೋವಂಥ ವಿಚಾರದಲ್ಲ, ಒಂದು ಕಾಳಜಿ ಇಟ್ಕೊಂಡು, ಮಂಡ್ಯ ಜಿಲ್ಲೆ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದಾಗಿದೆ. ಎಂತಂದರೆ ಕಾಂಗ್ರೆಸ್ನವ್ರು ಹೇಳ್ತಾರೆ, ಏನು ಹಿಂದೆ BJP ಮತ್ತು JDS ಮಾಡಿದಂಥ ಅಭಿವೃದ್ಧಿನ ನಾವು ಮಾಡ್ತಾ ಇದ್ದೀವಿ ಅಂತ. ಈಗ ನಾನು ಬೇರೆ ಬೇರೆ ಹೆಚ್ಚೇನು ಹೇಳೋಕ್ಕೋಲ್ಲ. ನಿಮಗೆ ಗೊತ್ತಿದೆ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಭಿವೃದ್ಧಿ ಏನೂ ಆಗ್ತಿಲ್ಲ. ಬರೀ ಕತೆ ಹೇಳ್ಕೊಂಡು ಗ್ಯಾರಂಟಿ ಒಂದು ಹೆಸರು ಹೇಳ್ಕೊತಾರೆ ಹೊರತು ಗ್ಯಾರಂಟಿ ಬಿಟ್ಟರೆ ಇನ್ನೇನು ಗ್ಯಾರಂಟಿ ಇಲ್ಲ ಇಲ್ಲಿ. ಆ ಗ್ಯಾರಂಟಿ ದುಡ್ಡು ಕೊಡೋಕ್ಕೂ ಗ್ಯಾರಂಟಿನೇ ಇಲ್ಲ. ಬಂದರೆ ಬರ್ಬೋದು, ಬರಲಿಲ್ಲ ಅಂದರೆ ಇರ್ಬೋದು. ಏನೋ ಯಾರ್ದೋ ದುಡ್ಡು ಅವ್ರ ಜಾಬ್ನಲ್ಲಿ ದುಡ್ಡು ಕೊಡೋರಂಗೆ ಮಾಡ್ತಾರೆ. ಜವಾಬ್ದಾರಿತವಾಗಿ ಹೇಳ್ಕೊಳ್ಳಲ್ಲ, ಜವಾಬ್ದಾರಿತವಾಗಿ ಅವರ ನಡವಳಿಕೆಗಳಿಲ್ಲ. ಒಂಥರ ಜನರು ನಾಯಕರಾಗಿರೋರು ಯಾವ ರೀತಿ ನಾವು ಜವಾಬ್ದಾರಿತವಾಗಿ ನಡ್ಕೋಬೇಕು ಆ ರೀತಿ ನಡ್ಕೊಳ್ಳದೆ ಒಂಥರ ಅಹಂಕಾರದಲ್ಲಿ ನಡೆಯುವಂಥ ಮಾತು, ಹೇಳೋಂಥ ಮಾತುಗಳು ಸರಿ ಇಲ್ಲ. ಗ್ಯಾರಂಟಿ ದುಡ್ಡಾರ ಸರಿಯಾಗಿ ಕೊಡಿ, ಜನರು ಬಡವರು ಕಷ್ಟದಲ್ಲಿದ್ದವರಿಗೆ ಅನುಕೂಲನಾರ ಆಗುತ್ತೆ. ಕಾಲಕ್ಕೂ ಕೊಡಿ, ಅದರಲ್ಲೂ ಮೋಸ ಮಾಡೋವಂಥ ಕೆಲಸಗಳು ಮಾಡಬೇಡಿ ಅಂತಲೂ. ಗ್ಯಾರಂಟಿ ದುಡ್ಡನ್ನಾರ ಗ್ಯಾರಂಟಿ ಆಗಿರಲಿ, ಬೇರೆ ಏನೂ ಗ್ಯಾರಂಟಿ ಆಗಿಲ್ಲ, ಅದೂ ಕೊಡ್ಲಿಕ್ಕೆ ವಿಫಲರಾಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಅಂತ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.